ಈ ಸ್ವಪ್ನ ಪ್ರಪಂಚದಲ್ಲಿ ಏನೇನಿದೆಯಪ್ಪ, ಈ ಜಗತ್ತಿನಲ್ಲಿ ನಾನು ತೆಗೆದುಕೊಂಡಂತಹ ಇಂಪ್ರೆಷನ್ಗಳೇನಿದೆ, ಆ ಒಂದು ನೆನಪುಗಳೇನಿದೆ, ಆ ಗ್ರಹಿಕೆಗಳೇನಿದೆ, ಇಂಪ್ರೆಷನ್ಸು, ಇಮೇಜಸ್ಸು, ಇವನ್ನೆಲ್ಲ ಅಲ್ಲಿ ಪ್ರತಿಫಲನ ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಅದು ಕಲಸ ಮೇಲೋಗರಾಗಿರುತ್ತೆ. ಅದು ಆರ್ಡ್ರಲ್ಲಿ ಇರೋದಿಲ್ಲ. ಯಾಕಂತಂದ್ರೆ ನೀವು ಆದಿ ಭೌತಿಕದಿಂದ ಜಾರ್ಕೊಂಡು ಆದಿ ದೈವಿಕತೆಗೆ ಬಂದಿರ್ತೀವಿ. ಸ್ವಪ್ನ ಪ್ರಪಂಚ ಆಗ್ತಾ ಇರೋದು ಆದಿ ದೈವಿಕದಲ್ಲಿ, ನಿಮ್ಮ ಮನಸ್ಸಿನಲ್ಲಿ. ಇಲ್ಲಿ ಇದು ಪ್ರಪಂಚದ ಹಾಗೆ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಿರುತ್ತೆ. ನೋಡಿ, ನಿಮ್ಮದೇ ಬೆಟ್ಟ, ಅಷ್ಟು ದೊಡ್ಡ ಬೆಟ್ಟವನ್ನು ಸೃಷ್ಟಿ ಮಾಡ್ತೀರಿ, ನಿಮ್ಮದೇ ನದಿ, ನಿಮ್ಮದೇ ಸಾವಿರಾರು ಜನ, ನಿಮ್ಗೆ ಗೊತ್ತಿರೋ ಜನಗಳು, ನಿಮ್ಮ ಇಂಪ್ರೆಷನ್ಗಳು, ಅಲ್ಲಿ ಆ ಘಟನೆ ಒಳಗೆ ನೋಡ್ತಾ ಇರ್ತೀವಿ. ಈ ಸ್ವಪ್ನ ಯಾರ್ದಪ್ಪ? ನಂದು. ಸ್ವಪ್ನ ಪ್ರಪಂಚ ಯಾರ್ದಪ್ಪ? ನಂದು. ಸೊ ಸ್ವಪ್ನ ಪ್ರಪಂಚವನ್ನು ಸೃಷ್ಟಿ ಮಾಡಬಲ್ಲಂತಹ ಅದ್ಭುತ ಶಕ್ತಿ ನನ್ನಲ್ಲಿದೆ.